ಸೊ ಹೇ ಗೈಸ್ ಓಕೆ ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ ನ ವಿಶೇಷ ಹೇಳ್ತಾರೆ ಗೈಸ್. ಸೊ ನಾಳೆ ಗಣೇಶ ಕೂರ್ಸಿದೀವಲ್ಲ, ಸೊ ಇದು ಇಂಪಾರ್ಟೆಂಟ್ ಪ್ರಿಪ್ರೇಷನ್ ಇದು ಮಾತ್ರ. ಸೊ ಸೆಟ್ ಬಂದಿದೆ ಈಗ. ಸೊ ತೋರಿಸ್ತೀನಿ ನೀವು ಸೆಟ್ ಹೆಂಗ್ ಅಂತ. ಉದ್ದ ಸೆಟ್ ಮಾತ್ರ ಇದು. ಸೊ ಒಳಗೆ ಏನೇನೋ ತಂದಿದ್ದಾರೆ. ಸೊ ಎಸ್ ಗೈಸ್ ನೋಡ್ತಿದ್ರ ಒಳಗ್ ಬರಕ್ ಕಳ್ತಾ ಇದೆ. ಸೊ ನಮ್ ಕ್ಯಾಮ್ರಾಮನ್ ಗೈಸ್ ಇವರು ನೋಡ್ತಾ ಇದ್ದೀರಾ, ಇನ್ನ ಒಳಗ್ ಬರ್ತಾ ಇದೆ. ಈ ವರ್ಷ ನಾನು ಫುಲ್ ಮಾಡಲ್ಲ ಗೈಸ್ ವ್ಲಾಗ್. ಧ್ರುಪದ್ ರಾಜ್ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಗೈಸ್, ನೋಡ್ತಾ ಇದ್ದೀರಾ ಫುಲ್ ಕಷ್ಟ ಪಡ್ತಾ ಇದಾರೆ. ಲಾಸ್ಟ್ ಟೈಮ್ ತರನೇ ಲೈಟ್ಸ್ ಬಿಗ್ ಇಶ್ಯೂ ಆಗಿದೆ. ನಮ್ಮ ಇವರೇ ಕಟ್ಟಿದ್ದಾರೆ ಫ್ಲಾಗ್ ಎಲ್ಲ, ಗೌಡ ರೋಹಿತ್ ಗೌಡ ಅಂತ. ಇಲ್ಲಿ ಇಲ್ಲಿ ಅನಿಕ್ ನೋಡ್ತಾ ಬರ್ತಾ ಇದಾರೆ. ಸೊ ಓಕೆ ಗೈಸ್, ಬನ್ನಿ ಈಗ ನಾವು ಅವೆಲ್ಲ ತೋರಿಸ್ತಿಲ್ಲ, ಸ್ವಲ್ಪನೇ ತೋರಿಸ್ತೀನಿ ಸೆಟ್ ಪೀಸಸ್. ಸೊ ಇಲ್ಲಿ ನೋಡ್ತೀರಾ ಎಷ್ಟು ಸೈಡ್ ಇದೆ ಅಂತ. ಆಕ್ಚುಲಿ ದೊಡ್ಡದು ಇದು. ಸೊ ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಓಕೆ, ಇದೊಂದು ಪೀಸು ಸೈಡ್ ವಾಲ್. ಇದೇನೋ ಅಂತ ಗೊತ್ತಿಲ್ಲ, ಮೇಲ್ಗಡೆ ಬರ್ತದೆ ಅನ್ಕೊಂತೀನಿ. ಸೊ ಬನ್ನಿ, ಇದೊಂದಿದೆ. ಸೊ ಈ ತರ ಒಂದ್ ಎಷ್ಟೋ ಇದೆ ಗೊತ್ತಿಲ್ಲ. ಇಲ್ಲಿದೆ ಇಲ್ಲಿದೆ ಇಲ್ಲಿದೆ, ನೋಡ್ತಾ ಇದ್ದೀರಾ ಅಲ್ಲಿ ಗಣೇಶ ಇದೆ ನೋಡಿ ಗೈಸ್. ಮೇಲ್ಗಡೆ ಗೊತ್ತಿ ಕ್ಯಾಮ್ರಾಮನ್ ಗಣೇಶ ಗಣೇಶ ಗಣೇಶ. ಸೊ ಇದು ಪಿಕಾಕು ನೋಡ್ತಾ ಇದ್ದೀರಾ, ಸೆಟ್ ಬರೋ ಪಿಕಾಕು. ಇದು ಡೆಕೋರೇಷನ್ ಮಾಡಿರ್ತಾರದು ಗೊತ್ತು ಕ್ಯಾಮ್ರಾಮನ್, ಗೊತ್ತು ಅವ್ರಿಗೂ ಕೂಡ, ನೀವೇ. ಸೊ ಎಸ್ ಗೈಸ್, ಸೊ ಇಲ್ಲೂ ಶೀಟೇ ಕಾಣಿಸ್ತಿಲ್ಲ ಗೈಸ್. ಶೀಟ್ ಹಾಕ್ಸಲು ಹಿಂಗೆ ಲೋ ಏನೋ ಲೋ ಎಲ್ಲ ಹಾಲ್ ಮಾಡ್ದಲ್ಲ ಲೋ, ಬಿಡ ನಾನೇ ಮಾಡ್ಕೊತೀನಿ. ಸೊ ಓಕೆ ಗೈಸ್, ಸೊ ಮೈಕ್ ಉಲ್ಟ ಹೇಳ್ಕೊಂಡ್ಬಿಟ್ಟಿದೆ. ಓಕೆ, ಸೊ ನೋಡ್ತಿದ್ರಲ್ಲ ಸೈಡ್ ವಾಲ್ಸ್ ಅಲ್ಲೇ ತೋರಿಸ್ತಿದೆ ಎಷ್ಟಿತ್ತು ಅಂತ. ಒಂದ್ ಇದಿಷ್ಟೇ ಇದ್ದಿದ್ದು, ಜಾಸ್ತಿ ಹಾಕಿಲ್ಲ ಸೈಡ್ ವಾಲ್ಸ್. ಸೊ ಇಲ್ಲಿ ನೋಡ್ತಾ ಇದಾರೆ ಎಷ್ಟು ಸೈಡ್ ವಾಲ್ ಇದೆ ಅಂತ. ಸೊ ಇದೊಂದು. ಸೊ ಓಕೆ, ಅಯ್ಯಪ್ಪ ಕ್ಯಾಮ್ರಾ ಫುಲ್ ಶೇಕ್ ಆಗ್ತಿದೆ. ಸೊ ಎಸ್ ಗೈಸ್, ಇಲ್ಲೊಂದಿದೆ. ಅದಾದ್ಮೇಲೆ ಎಲ್ಲ ಪೀಸಸ್ ಇದೆ ಸೆಟ್ ಇದು. ಎಸ್ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲಿ ಒಂದು 1 2 3 4 5 6 7 ಸೈಡ್ ವಾಲ್ಸ್ ಇದೆ. 7 ಸೈಡ್ ವಾಲ್ಸ್ ಇದೆ. ಸೊ ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ಇದೊಂದು ಸೈಡ್ ಬಾಲ್. ಸೊ ಇದೆಲ್ಲ ಪೀಸಸ್ ಗೈಸ್ ಇಟ್ಟಿದ್ದಾರೆ ಇಲ್ಲಿ, ಪೀಸಸ್ಗಳು. ಓಕೆ, ಯಪ್ಪ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಮಾಡಿದ್ರು ಅವತ್ತು, ಮತ್ತೆ ಹಾಕ್ಬಿಟ್ಟಿರೋ ಕಸ ಯಾರೋ ಬಂದ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಸೆಟ್ ಪೀಸಸ್ಗಳು. ಇದೇಕೆ ಹಿಂಗ್ ಹಾಕಿದ್ದಾರೆ ಎಲೆಗಳು ಅಂತ ಗೊತ್ತಾಗ್ತಿಲ್ಲ, ಎಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಎಲ್ಲ ಪೀಸಸ್ ಗೈಸ್ ನೋಡ್ತಿದ್ದೀರಾ. ಗಣೇಶ ಹಾಕಿದಾರೆ ನೋಡಿ ಅಲ್ಲಿ, ಗಣೇಶ ಹಿಂಗೆ ನೋಡ್ತಿದ್ದೀರಾ. ಇದು ಪೀಕಾಕ್, ಪೀಕಾಕ್ ನೋಡ್ತಿದ್ದಾರೆ. ಇಲ್ಲಿ ಪೀಕಾಕ್ ಇದೆ. ನಮ್ಮ ಅಣ್ಣ ಯಾಕೋ ಹಂಗ ಆಡ್ತಿದ್ರೆ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ನೋಡ್ತಿದ್ರ ಪಿಲ್ಲರ್ಸ್ ಫುಲ್ಲು ಗೈಸ್, ಪಿಲ್ಲರ್ಸ್ ಇದೆ. ಇದೆಲ್ಲ ಸ್ಟೇಜ್ ಅನ್ನು ಈವನ್ ಲೆವೆಲ್ ಮಾಡ್ತಿರ್ಬೇಕು, ಗೊತ್ತಿಲ್ಲ. ಸೊ ಎಸ್ ಗೈಸ್, ನೋಡ್ತಾ ಇದ್ದೀರಾ ಸ್ಟೇಜ್ ಮ್ಯಾಟ್ ಹಾಕಿರೋ ತೆಗೆದೇ ಬಿಟ್ರು. ನೋಡ್ತಾ ಇದ್ದೀರಾ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ ಗೈಸ್. ಹಿಂಗೆ ನಾವು ಸೆಟ್ ಹಾಕ್ಬೇಕಾದ್ರೆ ನಮ್ಮ ಅಣ್ಣ ಹುಡ್ಕೊಂಡು ಹೋಗ್ತಾ ಇದ್ವಿ. ಯಪ್ಪ ಹೆವಿ ಡ್ರೈವರ್ ಯಾರೋ ಕಾರ. ಸೊ ಹಿಂಗೆ ಸೊ ಅಲ್ಲೆಲ್ಲ ಫುಲ್ ಕಟ್ಬಿಡ್ತಾರೆ. ಮೇನ್ ರೋಡ್ ರೀಲ್ಸ್ ಹಾಕ್ತಿದ್ವಲ್ಲ ಅಲ್ಲೆಲ್ಲ ಕಟ್ಬಿಡ್ತಾರೆ ಫುಲ್ಲು. ಇದನ್ನ ಆರೆಂಜ್ ಕಲರ್ ಕೇಸರಿದು ಫ್ಲಾಗ್ ಗಳು ಕಟ್ಬಿಟ್ಟಿದ್ದಾರೆ. ಇನ್ನ ಕಟ್ತಾ ಇದಾರೆ, ಪ್ರೋಸೆಸ್ ನಡೀತಾ ಇದೆ. ಸೆಟ್ ಆಗ್ತಾ ಇಲ್ಲ, ಇನ್ನ ಒಂದಷ್ಟು ಇಟ್ಟಿದ್ದಾರೆ. ಸ್ಟೇಜ್ ನ ಇದ್ ಮಾಡ್ತಿದ್ರು, ಏನು ಲೆವೆಲ್ ಮಾಡ್ತಿದ್ರು, ಕಲ್ಲೆಲ್ಲ ಇಟ್ಬಿಟ್ಟು ಸೇಮ್ ಸೈಜ್ ಬರ್ಲಿ, ಅವಾಗ ಸೆಟ್ ಎಲ್ಲ ಚೆನ್ನಾಗ್ ಬರುತ್ತೆ ಅಂದ್ಬಿಟ್ಟು. ಸೊ ಕಟ್ತಾ ಇದ್ದಾರೆ ಇಲ್ಲಿ. ಇದನ್ನ ಸಾಕಾಗಲ್ಲ ಅನ್ಕೊಂತೇನಿ. ನೋಡ್ತಾ ಇದ್ದೀರಾ ಸಕಾಲಾಗಿ ಬರ್ತಿದಲ್ಲ. ಸಕ್ಕದಾಗಿದೆ ಮಾತ್ರ. ಸ್ವಲ್ಪ ಬಲ್ಪು ಯಪ್ಪ ದೇವ್ರೆ ಹೆಂಗ್ ಕಾಣ್ತೀನಿ ಅಂತ ಗೊತ್ತಾಗ್ತಿಲ್ಲ. ಮಸ್ತ್ ಆಗಿದೆ ವರ್ಷ ಮಾತ್ರ, ಫುಲ್ ಅದ್ದೂರಿಯಾಗಿ. 18ನೇ ವರ್ಷ ಅಲ್ಲ ಗೈಸ್, ಅದ್ದೂರಿಯಾಗಿ ಇರ್ಲೇಬೇಕು. ನಾವು ಸೆಟ್ ತರ್ತಾ ಇದಾರೆ ಅನ್ಕೊಂಡ್ರೆ ಆರ್ಚ್ದು
ಒಂದು ಪೋಲು ಬರ್ತಿದ್ದಾರೆ ಈ ವರ್ಷ ಮಾತ್ರ ಮಸ್ತಾಗಿದೆ. ಏನಂತ ನಮ್ಮ ಫ್ರೆಂಡ್ ನೋಡಿದ್ರಲ್ಲ. ಹಾಯ್ ಗಾಯ್ಸ್, ಹೆಂಗನಿಸ್ತಿದೆ ನಿಮ್ಗೆ? ಚೆನ್ನಾಗಿ ಅನಿಸ್ತಿದೆ. ಅದೇ ನಾನು ರಾಶಿ ತನಕ ಇರಲ್ಲ, ಹೋಗ್ಬೇಕು ಬೇಗ ನಾನು ಮನೆಗೆ. ಅಮ್ಮ ಬೈತಾರೆ, ಇಲ್ಲಾಂದ್ರೆ ಇರೋಣ ಅಂದ್ರೆ ನಾಳೆ ಸ್ಕೂಲ್ ಬಿಡೇ ಹೋಗ್ಬೇಕು. 3 ದಿವಸ ರಜೆ ಹಾಕಿದೀನಿ, ಏನು ಮಾಡಕ್ಕಾಗಲ್ಲ ಗೈಸ್. ಸೊ ನೋಡಿದ್ರಲ್ಲ ಆತರ ಇರುತ್ತೆ ಸ್ಕೂಲ್ ಲೈಫ್. ಸೊ ನೋಡ್ತಾ ಇದೀರಾ? ಓಕೆ ಗೈಸ್, ಅಲ್ಲೊಂದಿದೆ, ಇದೇನೋ ಮಾಡ್ತಾ ಇದಾರೆ ಗೊತ್ತಾಗ್ತು. ಅಯ್ಯಪ್ಪ, ಮುರಿದೇ ಹೋಗ್ಬಿಡ್ತು. ಗೈಸ್ ಎಲ್ಲ ಸ್ಟೇಜ್ ಹಾಕ್ಬಿಟ್ಟಿದ್ರಲ್ಲ, ಸೊ ಇದು ಒಂದು ಹೇಳ್ತೀನಿ ಈಗ. ಸೊ ಇದೆಲ್ಲ ಟೇಬಲ್ ಬರುತ್ತೆ, ಕಾಯಿ ಬಿಡ್ತಾರೆ ಅನ್ಕೋಬೇಡಿ. ಸೊ ಅಲ್ಲಿ ಮುಂದೆ ಜಾಗ ಇದೆ, ಅಲ್ಲಿ ಫೌಂಟೇನ್ ಬರುತ್ತೆ. ಸೊ ನಮ್ಮ ಫ್ರೆಂಡು ಸೊ ನೋಡಿದ್ರೆ ಸೆಟ್ ಸ್ಟಾರ್ಟ್ ಮಾಡಿದಾರೆ ಆಗ್ಲೇ, ಕಟ್ತಾ ಇದಾರೆ, ಅದೇ ಬೇಸು. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಫೌಂಟೇನ್ ಬರುತ್ತೆ, ಸಮ್ ಕೈಂಡ್ ಆಫ್ ಫೌಂಟೇನ್ ಅನ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ಇಲ್ಲಿ ಅಲ್ಲಿ ಸೊ ಅದಾದ್ಮೇಲೆ ಇದೇನೋ ಟೇಬಲ್ ಬರುತ್ತೆ ಅಂತ ಇದಾರೆ. ಸೊ ಅಲ್ಲಿ ಕೂಡ ಗ್ಯಾಪ್ ಇರೋದಿಲ್ಲ. ಸೊ ಫುಲ್ ಸೆಟ್ ಹಾಕೋದು ತೋರ್ಸಕ್ ಆಗೋದಿಲ್ಲ ಗೈಸ್, ಬಟ್ ನಾನು ಇರ್ತೀನಿ. ಬಟ್ ಒಂಥರ ಫುಲ್ ಲಾಂಗ್ ವಿಡಿಯೋ ಹೋಗುತ್ತೆ, ಎಕ್ಸ್ಪೋರ್ಟ್ ಮಾಡಕ್ ಕಷ್ಟ ಆಗುತ್ತೆ ಅಂತ ಸೊ ಫುಲ್ ವಿಡಿಯೋ ಮಾಡದ. ಜಸ್ಟ್ ಒಂದು ಏನು ಈಗ ತೋರಿಸ್ತೀನಲ್ಲ, ಸ್ವಲ್ಪ ಆದ್ಮೇಲೆ ಮತ್ತೆ ತೋರಿಸ್ತೀನಿ, ಆತರ ಮಾಡ್ತೀನಿ ಬಿಟ್ಕೊಂಡು. ಈ ತರ ಈ ವರ್ಷ ಫುಲ್ಲು ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಸೊ ಅಲ್ಲಿ ಬೇರೆ ಫ್ಲವರ್ ಆರ್ಟ್ ರೆಡಿ ಮಾಡ್ತಾ ಇದಾರೆ. ಸೊ ನೋಡ್ಕೊಂಡ್ ಬಂದ್ವಿ ಇವತ್ತು ಫುಲ್ಲು. ಅಮ್ಮ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಹಿಂಗೆ ಜಸ್ಟ್ ಸುಮ್ಮನೆ ಕೊಂಡಿರ್ಬೇಕು. ಸೊ ನೋಡ್ತಾ ಇದ್ದೀರಾ, ಕೊಡ್ತಾ ಇದ್ದಾರೆ. ಇವಾಗ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಟೀಮ್ ಫೋಕಸ್ ಲೈಟು ಕ್ಲೀನ್ ಹಾಕಿ ಫೋಕಸ್ ಮಾಡಬೇಕು. ಫೋಕಸ್ ಆಗ್ತಿಲ್ಲ ಯಾಕೋ. ಓಕೆ ನೋಡ್ತಾ ಇದ್ದಾರೆ, ಇಷ್ಟು ಹಾಕಿದ್ದಾರೆ. ಮತ್ತು ನೋಡಿ ಇನ್ನೂ ಇಷ್ಟಿದೆ ಪೀಸಸ್, ಮಾತ್ರ ಕ್ರೇಜಿ ಆಗಿದೆ ಮಾತ್ರ. ಇದೆಲ್ಲ ಡೆಕೋರೇಷನ್ ಮಾಡಬೇಕು, ಒಂದು 3 ಗಂಟೆ ಆಗುತ್ತೆ. ಇಲ್ಲೊಂಥರ ಫೌಂಟೇನ್ ಟೈಪ್ ಬರುತ್ತೆ ಅಂತದೆ. ಇವಾಗ ಬೆಳಗ್ಗೆ ಆಗಿದೆ, ಬನ್ನಿ ನಿಮಗೆ ನಾನು ಸೆಟ್ ತೋರಿಸ್ತೀನಿ. ಓಕೆ ಗೈಸ್, ಬನ್ನಿ ನಾನು ಸೆಟ್ ತೋರಿಸ್ತೀನಿ ನಿಮಗೆ. ಡೆಕೋರೇಷನ್ ಮಾತ್ರ ಹೆಂಗಿದೆ ಅಂತ ಕ್ರೇಜಿ ಆಗಿದೆ ಮಾತ್ರ, ಬನ್ನಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಕೈಸ್ ಹೆಂಗಿದೆ ಅಂತ, ಫುಲ್ಲು ಮಸ್ತಾಗಿದೆ. ಇಲ್ಲಿ ಅಷ್ಟೇ ನಾನು ಸೆಟ್ ವೀಡಿಯೋ ಮಾಡಿದ್ದು, ಸೊ ಅದೇ ಪಾರ್ಟ್ ಇದು. ಸೊ ನಾನು ರಾತ್ರಿ ಸೆಟ್ ಹಾಕೋ ತನಕ ಎದ್ದಿರಲಿಲ್ಲ, ಅಂದರೆ ಸ್ವಲ್ಪ ಹೊತ್ತೇ ಇದೆ. ಸೊ ಸೆಟ್ ನೋಡ್ತಾ ಇದ್ದಾರೆ ಹೆಂಗಿದೆ, ಬನ್ನಿ ತೋರಿಸ್ತೀನಿ ನಿಮ್ಗೆ ಸೆಟ್ನ. ಸೊ ಗೈಸ್ ನೋಡ್ತಾ ಇದ್ದಾರೆ, ಇಲ್ಲಿ ಸೈಡಲ್ಲಿ ಆರ್ಚ್ ಹಾಕಿದ್ದಾರೆ. ಇಲ್ಲಿ ಆರ್ಚು ಒಳಗೆ ಈ ಸೈಡ್ ವಾಲ್ಸು ಪೀಕ್ ಹಾಕ್ದು ಎಲ್ಲ ಮಸ್ತಾಗಿದೆ. ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇಟ್ಟಿದ್ದಾರೆ, ಅದೇನೋ ಮಾಡ್ತಾರಂತೆ ಗೊತ್ತಿಲ್ಲ, ಅದು ಥರದೇ ಮರ್ತೋಗ್ಬಿಟ್ಟಿದ್ದಾರೆ ಡೆಕೋರೇಷನ್ ಅವರು. ಸೊ ಮೇಲ್ಗಡೆ ಶೀಟ್ ಬರಲ್ಲ ಇಲ್ಲಿ, ಮೇಲ್ಗಡೆ ಇಲ್ಲಿ ಶೀಟ್ ಬರಲ್ಲ, ಬರೀ ಗಣೇಶ ಮೇಲೆ ಅಷ್ಟೇ ಶೀಟು. ಸೊ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸೆಟ್ಟು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆಯಲ್ಲ. ಇನ್ನು ನೀವು ಗಣೇಶ ನೋಡಿದ್ರೆ ಮಸ್ತ್ ಆಗ್ಬಿಡ್ತೀರ. ನಾನು ಎದ್ದಿರಬೇಕಿತ್ತು ಅಂದ್ಕೊತೀನಿ, ಇದ್ದಿರೋಕ್ಕಾಗಲ್ಲ ಗೈಸ್, ಏನು ಮಾಡೋಣ. ಸೊ subscribe to my YouTube channel, like it, share it, comment how my videos are. Bye guys.